ಬಳ್ಳಾರಿ ರಾಯಚೂರು ಬಳಿಕ ಈಗ ಕಲಬುರಗಿಯಲ್ಲೂ ಕೂಡ ಬಾಣಂತಿ ಸಾವಾಗಿರುವಂತಹ ವರದಿ ಬರ್ತಾ ಇದೆ. ಯಾಕೆ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಾಗಿದೆ. ಮಟಕಿ ಗ್ರಾಮದ ಭಾಗ್ಯಶ್ರೀ 22 ವರ್ಷ ಸಾವನ್ನಪ್ಪಿರೋದು. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಲೋ ಬಿಪಿ ಅಂತ ಹೇಳಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ವೈದ್ಯರು ರವಾನಿಸ್ತಾರೆ. ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪುತ್ತಾರೆ. ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಸಾವಿಗೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾರೆ. ಎಲ್ಲದಕ್ಕೂ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಕ್ ಆಗೋದಿಲ್ಲ. ಆ ಹೆಣ್ಮಗಳ ಹೆಲ್ತ್ ಹೇಗಿದೆ, ಕಂಡೀಷನ್ಸ್ ಏನಿದೆ ಅವೆಲ್ಲ ನೋಡ್ಬೇಕಲ್ಲ. ರಕ್ತಹೀನತೆ ಇದೆಯಾ, BP ಲೋ ಆಗಕ್ಕೆ ಏನು ಕಾರಣ, ಇವೆಲ್ಲ ನೋಡಬೇಕು. ಒಂಚೂರು ಎಲ್ಲದಕ್ಕೂ ವೈದ್ಯರ ನಿರ್ಲಕ್ಷ್ಯ ನೋ. ನೀವು ಅವ್ರಿಗೆ ಪಾಪ ಬಾಣಂತಿ ಇರುವಂಥ ಗರ್ಭಿಣಿ ಇರುವಂಥ ಸಂದರ್ಭದಲ್ಲಿ ರಕ್ತಹೀನತೆ ಏನಾದರೂ ಆಗ್ತಿದೆಯಾ, ಅದನ್ನು ಪರಿಶೀಲನೆ ಮಾಡಿದ್ದೀರಾ? ಜೊತೆಗೆ ಐರನ್ ಕಂಟೆಂಟ್, ಕಬ್ಬಿಣಾಂಶ ದೇಹದಲ್ಲಿ ಇದೆಯಾ ಇಲ್ವಾ, ಇವುಗಳನ್ನು ಚೆಕ್ ಮಾಡಬೇಕು ನೀವು ಕೂಡ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಏನಂತೆ, ಯಾತಕ್ಕೋಸ್ಕರ ಈಗ ಪಾಪ ಈ ಬಾಣಂತಿ ಸಾವನ್ನಪ್ಪುವಂಥ ಪರಿಸ್ಥಿತಿಗೆ ಬಂತು? ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪ ಮಾಡೋ ಮಟ್ಟಕ್ಕೆ ವೈದ್ಯರು ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ಇಲ್ಲಿ ಮಾಡಿದ್ರು? ಅರುಣ್, ಕಲಬುರಗಿಯ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಒಂದು ಕಲಬುರಗಿಯ ಆಳಂದ್ ತಾಲೂಕಿನ ಮಟಕಿ ಗ್ರಾಮದ ಭಾಗ್ಯಶ್ರೀ ಎಂಬ ಗರ್ಭಿಣಿ ಮಹಿಳೆ ಏನಂದ್ರೆ ಅಲ್ಲಿ ಹೆರಿಗೆಗಾಗಿ ಹೋಗಿರ್ತಾಳೆ. ಆದ್ರೆ ಅಲ್ಲಿ ಇವತ್ತು ಬೆಳಿಗ್ಗೆ ಏನಂದ್ರೆ ಆ ಮಗು ಹೆರಿಗೆ ನಂತರ ಏನಂದ್ರೆ ಅಲ್ಲಿ ಸೂಕ್ತವಾದಂತಹ ಚಿಕಿತ್ಸೆಗಳು ಅಲ್ಲಿನ ವೈದ್ಯರು ಕೊಡೋದಿಲ್ಲ. ಹೀಗಾಗಿ ಈ ಒಂದು ಮಹಿಳೆಯನ್ನು ಕಲಬುರಗಿಯ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಂತೇಳಿ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ಇಲ್ಲಿ ಬರೋಷ್ಟರಲ್ಲಿ ಏನಂದ್ರೆ ಆ ಒಂದು ಮಹಿಳೆಗೆ BP ಲೋ ಆಗಿತ್ತು, ಮತ್ತೆ ತೀವ್ರ ರಕ್ತಸ್ರಾವ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವುದಾಗಿ ಕಲಬುರಗಿಯ ಜಿಲ್ಲಾಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ, ಆದ್ರೆ ಅಲ್ಲಿಂದ ಇಲ್ಲಿ ಬರೋವರೆಗೂ ಕೂಡ ಒಂದು ಮಹಿಳೆಗೆ ಏನಂದ್ರೆ ರಕ್ತಸ್ರಾವ ಆಗಿರೋದೇ ಪ್ರಮುಖ ಕಾರಣ, ಅದರಲ್ಲೂ ಲೋ BP ಆಗಿತ್ತು ಅಂತೇಳಿ. ಸೊ ಹೀಗಾಗಿ ಏನಂದ್ರೆ ಮತ್ತೆ ಕಲಬುರಗಿಯಲ್ಲೂ ಕೂಡ ಗರ್ಭಿಣಿ ಮಹಿಳೆಯರ ಸಾವು ಏನಂದ್ರೆ ಈಗ ಆಗಿದೆ ಅಂತ ಹೇಳ್ಬೋದು. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರೆ ಈಗ ಆ ಒಂದು ಹೆಣ್ಣು ಮಗಳ ತಾಯಿ ಏನಂದ್ರೆ ಮಗುವನ್ನು ಕಳೆದುಕೊಂಡು ಅಂದ್ರೆ ಈ ರೀತಿಯಾಗಿ ನನ್ನ ಮಗಳ ಸಾವಿಗೆ ಪ್ರಮುಖವಾಗಿ ಈ ಒಂದು ಜಿಲ್ಲಾಸ್ಪತ್ರೆಯ ವೈದ್ಯರು, ಅದರ ಕೂಡ ಸರ್ಕಾರಿ ಆಸ್ಪತ್ರೆ ಅಫಜಲ್ಪುರ ಆಸ್ಪತ್ರೆ ವೈದ್ಯರೇ ಕಾರಣ ಅಂತ ಹೇಳಿ ರೋದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ವೈದ್ಯರ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಏನಂದ್ರೆ ನನ್ನ ಮಗಳಿಗೆ ಸೂಕ್ತ ಚಿಕಿತ್ಸೆ ಒಂದು ವೇಳೆ ಆಗಲ್ಲ ಅಂದಿದ್ರೆ ಬೇರೆ ಎಲ್ಲಾದ್ರೂ ಕೂಡ ಖಾಸಗಿ ಆಸ್ಪತ್ರೆಗಾದ್ರೂ ಹೋಗ್ತಿದ್ವಿ. ಆದ್ರೆ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆ ವೈದ್ಯರು ಏನಂದ್ರೆ ಸಂಪೂರ್ಣವಾದ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಅಂತ ಹೇಳಿ ಪ್ರಮುಖವಾಗಿ ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಈಗ ಅಮ್ಮ, ನಿಮ್ ಪ್ರಮುಖವಾಗಿ ನಿನ್ ಮಗಳ ಸಾವಿಗೆ ಏನ್ ಕಾರಣ ಅಂತೀರ? ಈಗ ನನ್ನ ಮಗಳಿಗೆ ಸಾವು ಕಾರಣ ಏನು ಇಲ್ರಿ ಸರ್. ನನ್ನ ಮಗಳಿಗೆ ನಾರ್ಮಲ್ ಆಗಿ ಬಂದಾಡ್ರಿ, ಮನೆಯಂದು ಬರವತ್ತಿ ಸರ್. ಒಟ್ಟು ಡೆಲಿವರಿ ಮಾಡ್ಕೊಳಗೆ ಇದು ಪ್ರಾಬ್ಲಮ್ ಆಗ್ಯದ ನೋಡ್ರಿ ಸರ್. ನನ್ನ ಮಗಳದ್ದು ಏನು ಅವಾಗ ತೊಂದರೆ ಇದ್ದಿದ್ದಿಲ್ಲ, ಏನು ಆಕೆಗೆ ಜಡ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಬರೀ ಟೊಂಕ ನೋವು ಆಗ್ಲಿಕ್ಕತ್ತದ ಅಂದ್ರು ದವಾಖಾನೆ ಸುಮ್ ತೋರ್ಸ್ಕೊಂಡು ಹೋಗ್ಬೇಕತ್ ನಾರ್ಮಲ್ ಬಂದಿದ್ರಿ ಸರ್. ನಾರ್ಮಲ್ ಬಾಡ್ತಾನ ಆಗ್ತದ ಅನ್ನೋನೇ ನಾನು ನಾರ್ಮಲ್ ಬಾಡ್ತಾನ ಮಾಡಿಸ್ಕೊಳಕ್ ತಂದಿದ್ದೆ. ಈ ನಮ್ನ ಆಯ್ತು ನೋಡ್ರಿ ಸರ್. ನನಗೆ ಸರ್ ಏನಂತೀರಾ ಸರ್ ಪ್ರಮುಖವಾಗಿ ಕಾರಣ ಅಂದ್ರೆ? ಸರ್, ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಈ ಸಾವಿಗೆ ಕಾರಣ ಆಗಿದ್ದಾರೆ ಸರ್. ಅಫಜಲ್ಪುರ ಡಾಕ್ಟರ್ಗಳು ತಾವು ಡೆಲಿವರಿ ಮಾಡ್ಬೇಕಂತ ಡಾಕ್ಟರ್ಗಳು ಇವತ್ತಿನ ದಿನ ನರ್ಸ್ಗಳ ಕೈಲಿ ಡೆಲಿವರಿ ಮಾಡಿಸಿದ್ದಾರೆ. ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಅಲ್ಲಿ ವೈದ್ಯರು ಇರ್ಲಿಲ್ವಾ? ಅಲ್ಲಿ ನರ್ಸ್ಗಳ ಮುಖಾಂತರ ಡೆಲಿವರಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಡಾಕ್ಟರ್ಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಬಾಣಂತಿ ಸಾವಾಗಿದ್ದಾಳೆ. ಅಲ್ಲಿಂದ ನಾವು ಕಲಬುರಗಿಯಲ್ಲಿ ಆದರೂ ಉಳಿತಾಳೆ ಅಂತಕ್ಕಂಥ ಇಲ್ಲಿಗೆ ತಗೊಂಡ್ಬಂದ್ರು. ಇಲ್ಲಿಯೂ ಕೂಡ ಡಾಕ್ಟರ್ಗಳು ಬೇಜವಾಬ್ದಾರಿಯಿಂದ ಇವತ್ತು ಸಾವಾಗಿದೆ ಸರ್. ದಯವಿಟ್ಟು ಅರುಣ್, ಇಲ್ಲಿ ಪ್ರಮುಖವಾಗಿ ಒಂದು ಗಂಭೀರವಾದಂತಹ ಆರೋಪವನ್ನು ಆ ಒಂದು ಮೃತ ಮಹಿಳೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದ್ರೆ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಈ ಒಂದು ಹೆರಿಗೆ ಮಾಡಿಸಿಲ್ಲ, ಅಲ್ಲಿರುವಂತಹ ನರ್ಸ್ಗಳು ಮಾಡಿಸಿದ್ದಾರೆ. ಅಲ್ಲೇ ಎಲ್ಲೊಂದು ಕಡೆ ಎಡವಟ್ಟಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆ ಸೀರಿಯಸ್ ಆಗಿದ್ದಾಳೆ, ಲೋ BP ಆಗಿದೆ, ತೀವ್ರ ರಕ್ತಸ್ರಾವವಾಗಿದೆ. ಅದಾದ ಬಳಿಕ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ತಂದಿವಿ. ಇಲ್ಲಿ ತಂದ್ರು ಕೂಡ ಉಳಿಸೋದಕ್ಕೆ ಆಗ್ಲಿಲ್ಲ. ಹೀಗಾಗಿ ಅಂದ್ರೆ ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಇದಕ್ಕೆ ಪ್ರಮುಖ ಕಾರಣ ಅನ್ನೋದು ಮೃತ ಮಹಿಳೆಯ ಕುಟುಂಬಸ್ಥರ ಒಂದು ಪ್ರಮುಖ ಆರೋಪ ಆಗಿದೆ. ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿ